ಕರ್ನಾಟಕ ವೀಕ್ಷಕರೇ, ನಾನು ನಿಮ್ಮ ಕೇಶವ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತಿನ ಪಯಣ ಕನ್ನೇರಮ್ಮ ದೇವಿ ದೇವಸ್ಥಾನ, ಕ್ಯಾತಗೊಂಡನಹಳ್ಳಿ. ಈ ದೇವಸ್ಥಾನ ಬಂದ್ಬಿಟ್ಟು ಬಿದರಕೆರೆ ಪಕ್ಕದಲ್ಲೇ ಇದೆ. ಈ ದೇವಸ್ಥಾನ ಮಧುಗಿರಿಯಿಂದ 28 ಕಿಲೋಮೀಟರ್ ಹಾಗೂ ಮಡಕ್ಷಿರದಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮೈಸೂರು ರಾಜರ ಕಾಲದಲ್ಲಿ ಕಟ್ಟಿಸಿರುವಂತಹ ಈ ದೇವಸ್ಥಾನದ ಚರಿತ್ರೆ ಜಾಸ್ತಿನೇ ಇದೆ. ಪ್ರತಿ ಸೋಮವಾರದಂದು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಹಾಗೂ ಅನ್ನದಾಸೋಹ ಕೂಡ ಇರುತ್ತೆ. ಇನ್ನು ಮೈಸೂರು ರಾಜರ ಕಾಲದಲ್ಲಿ ಕಟ್ಟಿಸಿರುವಂತಹ ಈ ದೇವಸ್ಥಾನದ ಚರಿತ್ರೆ ಬಗ್ಗೆ ಹೇಳೋದಾದ್ರೆ, ಕೆರೆಗಳ ರಕ್ಷಣೆಗಾಗಿ ನೆಲೆಸಿರುವಂತಹ ಈ ತಾಯಿಯ ಇತಿಹಾಸದ ಬಗ್ಗೆ ಈ ದೇವಸ್ಥಾನದ ಅರ್ಚಕರನ್ನ ಕೇಳಿ ತಿಳಿಯೋಣ ಬನ್ನಿ. ಶ್ರೀ ಕ್ಷೇತ್ರ ಶ್ರೀ ಕನ್ನೇರಮ್ಮ ದೇವಸ್ಥಾನ. ಇದು ಕ್ಯಾತಗೊಂಡನಹಳ್ಳಿಯಲ್ಲಿ ನೆಲೆಸಿರುವಂತಹ ಕನ್ನೇರಮ್ಮ. ಈ ದೇವಸ್ಥಾನ ಇವತ್ತಿಂದಲ್ಲ, ಇದು ಪುರಾತನ ಕಾಲದಿಂದನೂ ಕೂಡ ಇದು ದೇವಾಲಯ ಅನ್ನೋದೇನಿಲ್ಲ. ಇದು ಹುಟ್ಟಿನ ದೇವರು ಅಂತ ಹೇಳ್ಬೋದು. ಇಲ್ಲಿ ಕೆರೆ ಏರಿ ಮೇಲೆ ಇದ್ದಂತಹ ದೇವಸ್ಥಾನ. ಇವು 7 ಸಪ್ತಮಾತೃಕೆಯಲ್ಲಿ ಈ ಅಮ್ಮನು ಕೂಡ ಒಬ್ಳು ಅಂತ ನಾವು ಹೇಳ್ತೀವಿ. ಈಗ ಏನು ಆಧುನಿಕ ಕಾಲ ಬಂದಂಗೆಲ್ಲ ಇದಕ್ಕೆ ಗುಡಿ ಗೋಪುರ ಎಲ್ಲ ಸ್ಥಿರವಾಗಿ ನಿಂತಿದೆ. ಈಗ ಈ ದೇವಸ್ಥಾನ ಸುಮಾರು ಒಂದು 8 ವರ್ಷದಿಂದ ದೇವಸ್ಥಾನ ಆಗಿ ನಿತ್ಯಾಭಿಷೇಕ ಅಂದ್ರೆ ಪ್ರತಿ ಸೋಮವಾರ ನಿತ್ಯಾಭಿಷೇಕ, ಅಲಂಕಾರ, ಮತ್ತೆ ಈ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಸುತ್ತಮುತ್ತ ಬಿದರಕೆರೆ ಕ್ಯಾತಗೊಂಡನಹಳ್ಳಿಗೆ ಸಂಬಂಧಪಟ್ಟಂತ ಒಂದು ಗ್ರಾಮ ದೇವತೆ. ಇನ್ನು ಸುತ್ತಮುತ್ತ ಹಳ್ಳಿಗಳು ಮತ್ತು ಭಕ್ತವೃಂದದಿಂದ ಈಗ ಪ್ರತಿನಿತ್ಯ ಸೋಮವಾರ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ. ಬೆಳಗ್ಗೆ 9ರಿಂದ ಅಭಿಷೇಕ, 10 ಗಂಟೆಗೆ ಅಲಂಕಾರ, 1 ಗಂಟೆಗೆ ಪ್ರಸಾದ ವಿನಿಯೋಗ. ಪ್ರತಿ ಸೋಮವಾರ ಪ್ರಸಾದ ವಿನಿಯೋಗ ಇರುತ್ತೆ. ಜೊತೆಗೆ ಭಕ್ತರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಏನು ವಿಶೇಷ ಏನಪ್ಪಾ ಈ ದೇವಿ ವಿಶೇಷತೆ ಅಂದ್ರೆ, ಅವ್ರಿಗೆ ಆದಂತಹ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಇರ್ತವೆ, ಅವನ್ನ ಆಕೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಿದೆ ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಿರುವಂತಹ ಒಂದು ಪದ್ಧತಿ. ಮತ್ತೆ ಗಂಗಾದೇವಿಗೆ ಇಲ್ಲಿ ಪೂಜೆ ಮಾಡ್ತಾರೆ. ಆ ಗಂಗಾದೇವಿ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಕರಿಯಮ್ಮ ಕೊಲ್ಲಾಪುರಮ್ಮ ಅಂತ ದೇವತೆಗಳಿದ್ದಾರೆ. ನಂತರ ಈ ಅಮ್ಮ ಕೆರೆಯ ಮೇಲೆ ವಾಸ ಮಾಡೋದ್ರಿಂದ ಈ ಅಮ್ಮನಿಗೆ ನಿತ್ಯ ಪೂಜೆ ಇರುತ್ತದೆ. ಅದೇ ರೀತಿ ಸೋಮವಾರ ವಿಶೇಷ ಪೂಜೆಗಳು ಇರ್ತವೆ. ಅದೇ ಅಂತಲ್ಲ, ಉದ್ಯೋಗ, ಆರೋಗ್ಯ ಮತ್ತೆ ಇತರೆ ಕಾರ್ಯಕ್ರಮಗಳು, ಏನಾದ್ರು ಶುಭ ಕಾರ್ಯಗಳಿಗೆ ಮತ್ತೆ ವಾಹನ ಪೂಜೆಗಳಿಗೆ, ಬೇರೆ ಬೇರೆ ಎಲ್ಲಾ ಕೆಲಸ ಕಾರ್ಯಗಳಿಗೆ ಮುಂಚಿತವಾಗಿ ಬಂದು ಬಿತ್ತನೆ ಬೀಜವನ್ನ ಮಾಡ್ಬೇಕು ಅಂದ್ರೆ, ಬೆಳೆಗಳಿಗೆ ಯಾವ್ದಾದ್ರು ಕಾಯಿಲೆಗಳು ಬಂದಾಗ ಈ ಅಮ್ಮನಿಗೆ ಬಂದು ಹರಕೆ ಮಾಡ್ಕೊಂತಾರೆ. ನವರಾತ್ರಿಗಳು ನಡೀತವೆ. ಸುಮಾರು ಅಂದ್ರೆ ಒಂದು 5-6 ವರ್ಷದಿಂದ ನವರಾತ್ರಿ ಉತ್ಸವಗಳು ನಡೀತವೆ. 9 ದಿನ ನವರಾತ್ರಿ ವಿಶೇಷವಾದಂತಹ ದಿನನಿತ್ಯ ಪೂಜೆಗಳು ಇರ್ತವೆ. 9 ದಿನಾನು ವಿಶೇಷವಾದ ಅನ್ನದಾನ ವ್ಯವಸ್ಥೆ ಇರುತ್ತೆ. ನಿತ್ಯ ಕಾರ್ಯಕ್ರಮಗಳು, ದೈವ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ದೇವಿ ಪಾರಾಯಣ ಆಗಿರ್ಬೋದು ಅಥವಾ ಹರಿಕಥೆಗಳಾಗಿರ್ಬೋದು, ಮುತ್ತಾದ ಜಾನಪದ ಸಂಬಂಧಪಟ್ಟಂತ ದೈವ ಕಾರ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಕ್ರಮಗಳು ಸಮೇತ ಈ ದೇವಸ್ಥಾನದಿಂದ ನೆರವೇರಿಸ್ತೀವಿ. ಅದಲ್ಲದೇನೆ ಭಕ್ತರು ಕೂಡ ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಅವ್ರದೇ ಆದಂತಹ ರೀತಿಯಲ್ಲಿ ಕಾರ್ಯಕ್ರಮ ಮುಗಿದಾಗ, ಅವ್ರ ಕೆಲಸ ಕಾರ್ಯಗಳು ಮುಗಿದಾಗ ದೇವಿಗೆ ಅವ್ರದೇ ಆದಂತಹ ಒಂದು ಸೇವೆ, ಏನು ಮಡ್ಲಕ್ಕಿ ಸೇವೆ ಕೊಡೋದಂತಾಗಿರ್ಬೋದು, ಅಲಂಕಾರ ಸೇವೆ ಕೊಡೋದಂತದ್ದಾಗಿರ್ಬೋದು, ಅನ್ನದಾನ ಮಾಡುವಂತದ್ದಾಗಿರ್ಬೋದು, ಇಲ್ಲ ದೇವಸ್ಥಾನಕ್ಕೆ ವಿಗ್ರಹಕ್ಕೆ ಆಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಇಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿಗಾಗಿರ್ಬೋದು ತಮ್ಮದೇ ಆದಂತಹ ಸಹಾಯವನ್ನು ಸಮೇತ ಕೊಡ್ತಾ ಇರ್ತಾರೆ. ಇಲ್ಲಿ ದೈವ ಕಾರ್ಯಗಳು ಯಾವ ರೀತಿ ಅಂತ ನಮ್ಗೆ ಹೇಳೋದಕ್ಕಿಂತ ಮುಂಚೆಯಾಗಿ ಭಕ್ತರು ತಮ್ಮ ಕಾರ್ಯಗಳು ಈಡೇರಿಸಿದಾಗ ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಬಂದು ತಮಗೆ ಬೇಕಾದಂತಹ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಸಹಾಯಾರ್ಥ ಮಾಡೋದು, ಪ್ರಸಾದ ವಿನಿಯೋಗ ಕೊಡ್ಸೋದು, ಮಡ್ಲಕ್ಕಿ ಕೊಡ್ಸೋದು, ಕಾರ್ಯಕ್ರಮಗಳು ಮಾಡಿಸೋದು, ಭಜನೆಗಳು ಮಾಡಿಸೋದು, ಅನೇಕ ಕಾರ್ಯಕ್ರಮಗಳು ಈ ಕೈಯಿಂದ ನೆರವೇರಿಸ್ತಾ ಇದೀವಿ. ಭಕ್ತರು ತಮ್ಮಲ್ಲಿ ಇರುವಂತಹ ಅನಿಸಿಕೆಗಳ ಅಭಿಪ್ರಾಯಗಳು ಸಮೇತನೂ ಬಹಳಷ್ಟು ಚೆನ್ನಾಗಿ ಬಂದಿರೋದ್ರಿಂದ, ನಿತ್ಯ ಕಾರ್ಯಕ್ರಮಗಳು ಸಮೇತ ಬಹಳಷ್ಟು ಚೆನ್ನಾಗಿ ನಡೆಯೋದ್ರಿಂದ ಈ ಒಂದು ಒಲಿಮೆ ಎಲ್ಲರಿಗೂ ಭಕ್ತರಿಗೆ ಇದೆ. ಸುತ್ತಮುತ್ತ ಹಳ್ಳಿ ಭಕ್ತಾದಿಗಳು ಸಮೇತ ಸೋಮವಾರ ಅಂದ್ರೆ ಯಮ್ಮನಿಗೆ ಪ್ರಸಾದ ವಿನಿಯೋಗಕ್ಕಾಗಿರ್ಬೋದು, ಅಭಿವೃದ್ಧಿಗಾಗಿರ್ಬೋದು, ಎಲ್ಲದರಲ್ಲೂ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಮಧುಗಿರಿ ತಾಲೂಕಿನಲ್ಲಿ ಮಿಡಿಗೇಶ್ವರ ಹೋಬಳಿ ಕ್ಯಾತಗೊಂಡನಹಳ್ಳಿ, ಬಿದರಕೆರೆ ಕ್ಯಾತಗೊಂಡನಹಳ್ಳಿ ಗ್ರಾಮ ದೇವತೆಯಾಗಿ ಬಹಳ ವಿಜೃಂಭಣೆಯಿಂದ ಸೋಮವಾರದೊತ್ತು ತಮ್ಮದೇ ಆದಂತಹ ಸೇವೆಗಳನ್ನ ಪಡ್ಕೊಂಡು ಭಕ್ತರಿಗೆ ಒಳ್ಳೆಯ ರೀತಿಯಲ್ಲಿ ಆಯಮ್ಮನ ಒಂದು ಕೃಪಾ ಕಟಾಕ್ಷದಿಂದ ಚೆನ್ನಾಗಿ ಒಂದು ತೊಂದರೆ ಇಲ್ದಿರಾಗಿ ಈ ಕಾರ್ಯಕ್ರಮಗಳು ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇದಾವೆ ಅಂತ
ನಾನು ತಿಳಿದಿರೋಂಥ ವಿಚಾರವನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ಅಂತ. ವೀಕ್ಷಕರೇ, ಈ ದೇವಸ್ಥಾನಕ್ಕೆ ನಾಗ ಸಾಧುಗಳು ಕೂಡ ಬರೋದನ್ನ ನೀವು ನೋಡ್ಬೋದು. क्योंकि आपको स्वामी का दुआ है, लकी रहोगे, सुखी रहोगे। ఏం పని చేస్తా हर हर महादेव। ತಾಯಿಗೆ ಮುಂದೆ ದೃಷ್ಟಿ ದೇವರು ಅಂತ ಹೇಳ್ತೀವಿ. ಅದು ಚಿಕ್ಕ ದೇವತೆ, ಒಂದು ದೊಡ್ಡ ದೇವತೆ. ಹೊರಗಿನಿಂದ ಬರುವಂತಹ ಎಲ್ಲಾ ರೀತಿಯಾದಂತಹ ಶಕ್ತಿ ಅಥವಾ ಮತ್ತೊಂದಾಗಿರ್ಬೋದು, ಎಲ್ಲಾ ಕೆಲಸ ಕಾರ್ಯಗಳನ್ನು ಈಡೇರಿಸುವಂತಹ ದೇವತೆ ಅಂತ ನಾವು ಹೇಳ್ಬೋದು. ದಿಷ್ಟಿ ಕಾರ್ಯ ಆಗಿರ್ಬೋದು, ಮತ್ತೆ ಮತ್ತೊಂದಾಗಿರ್ಬೋದು, ಆ ಒಂದು ಶಕ್ತಿ ಪೀಠ ಅನ್ನೋಂತ ಆ ದೇವರಿಗೆ ಅದ ದೃಷ್ಟಿ, ಆ ಶಕ್ತಿ ಅನ್ನೋದು ಆ ಕೇಂದ್ರ ಬಿಂದುವಾಗಿ ಅದು ಇದ್ದು ಕಾಪಾಡುತ್ತಿದೆ ಅಂತ ನಾವು ಹೇಳ್ಬೋದು. ಒಂದು ತರ ಅಲ್ಲ, ಎರಡು ತರ ಅಲ್ಲ, ನಾನಾ ತರದಲ್ಲಿ ಭಕ್ತಿ ಶ್ರದ್ಧೆ ಇರುವಂತಹ ಒಂದು ಸ್ಥಳ ಇದು. ಎಲ್ಲಾ ರೈತರಿಗೆ ಈ ಸುತ್ತಮುತ್ತ ಈ ಅಮ್ಮನ ಪೊಲಮೇರ್ ಏನಿದೆ, ಆ ಪೊಲಮೇರ್ ಸುತ್ತಮುತ್ತ ಇರುವಂತಹ ಎಲ್ಲಾ ಜಮೀನುಗಳಿಗೂ, ಎಲ್ಲಾ ಬೆಳೆಗಳಿಗೂ ಯಾವುದೇ ಕಾರ್ಯ ಆಗ್ಬೇಕು ಅಂದ್ರೆ ಮೊದಲನೇ ಬಿತ್ತನೆ ಬೀಜ ಆಗಿರ್ಬೋದು, ಮೊದಲನೇ ಪೈರಾಗಿರ್ಬೋದು, ಏನೇ ಆಗಿರ್ಬೋದು, ಈ ಅಮ್ಮನಿಗೆ ನೀಡಿ ಈ ಅಮ್ಮನ ಆಶೀರ್ವಾದ ಪಡ್ಕೊಂಡು ಮಾಡ್ತಾರೆ. ಒಂದು ಯಾವ್ದಾದ್ರು ರಸ್ತೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ವ್ಯವಸಾಯ ಕೆಲಸ ಆಗಿರ್ಬೋದು, ಮಗದೊಂದು ಎಲ್ಲಾ ಶುಭ ಕಾರ್ಯಗಳಿಗೂ, ಎಲ್ಲಾ ಕಾರ್ಯಗಳಿಗೂ ಮೊದಲನೇದಾಗಿ ಆದಿದೇವತೆಯಾಗಿ ಈ ಅಮ್ಮ ಮೊದಲನೇ ಆಶೀರ್ವಾದ ಪಡ್ಕೊಂಡು ಮಾಡ್ತಾರೆ ಅನ್ನೋದು ಈ ಒಂದು ದೇವಾಲಯದ ಒಂದು ಪ್ರತೀತಿ ಅಂತ ನಾನು ಹೇಳ್ತೀನಿ. ಇಷ್ಟಪನೆ ಅಂದ್ರೆ ಇದು ಉದ್ಭವ ದೇವರು. ಅಂದ್ರೆ ಇದು ನಾವು ನೋಡಿಲ್ಲ, ಯಾರು ನೋಡಿಲ್ಲ. ಇದು ಪುರಾತನ ಕಾಲದಿಂದ ನಡೆದು ಬಂದಂತಹ ಒಂದು ದೇವಸ್ಥೆ. ಅಂದ್ರೆ ಕೆರೆ ನಿರ್ಮಾಣ ಮೈಸೂರು ಕಾಲದಲ್ಲಿ ನಿರ್ಮಾಣ ಆಗಿರೋದು. ಆ ಸಂದರ್ಭದಲ್ಲಿ KRS ಡ್ಯಾಮ್ ಏನ್ ನಿರ್ಮಾಣ ಮಾಡಿದ್ದಾರೆ, ಅವತ್ತಿನ ಕಲ್ಲು ಕೆಲಸ ಮಾಡುವಂತ ಆ ಒಬ್ಬರಿಗೆ ಆಶೀರ್ವಾದಕ್ಕೋಸ್ಕರ ಆ ಅಧಿದೇವತೆಯನ್ನು ಆ KRS ಡ್ಯಾಮ್ ಮೇಲೆ ನಿಂತಿದ್ದಾಳೆ. ಅದೇ ರೀತಿಯಲ್ಲಿ ಪ್ರತಿ ಕೆರೆ ನಿರ್ಮಾಣ ಮಾಡುವಂತಹ ಏನಿದ್ದಾರೆ ಭಕ್ತರು, ಅವ್ರಿಗೆ ರಕ್ಷಣೆ ಆಗಬೇಕು ಅಂತ ಕನ್ನೇರಮ್ಮ ದೇವತೆಗಳನ್ನ ದೊಡ್ಡ ದೊಡ್ಡ ಕೆರೆ ಜಲಪಾತಗಳು ಆಗಿರ್ಬೋದು, ದೊಡ್ಡ ಉದಾಹರಣೆಗೆ ಕಳ್ಳಂಬಳೆ ಕೆರೆ ಏರಿ ಮೇಲೆ ಇದ್ದಾಳೆ, ಈ ಕಡೆ ಅರೆಸಮುದ್ರ ಕೆರೆ ಮೇಲೆ ಏರಿ ಮೇಲೆ ಇದ್ದಾಳೆ, ಈ ಕಡೆ ಬಿಜವಾರದ ಕೆರೆ ಏರಿ ಮೇಲೆ ಇದ್ದಾಳೆ, ನಮ್ಮೂರ್ ಕೆರೆ ಮೇಲೆ ಏರಿ ಮೇಲೆ ಇದ್ದಾಳೆ. ಅನೇಕ ದೊಡ್ಡ ಜಲರಾಶಿ ಏನಿದೆ, ಜಲದೇವತೆ ಅಂತಾನೆ ಕರೆಸ್ಕೊಳ್ಳುವಂತ ಈ ಕನ್ನೇರಮ್ಮ ದೇವಿ ಎಲ್ಲಿ ಜಲರಾಶಿ ಹೆಚ್ಚಾಗಿರ್ತಾವ, ಕೆರೆ ಕಟ್ಟೆಗಳು ಇರ್ತಾವೋ ಅಲ್ಲಿ ಕನ್ನೇರಮ್ಮ ದೇವಿಯನ್ನು ನೆಲೆಸಿರ್ತಾರೆ. ಅಂದ್ರೆ ಅವತ್ತು ಕಲ್ಲು ಕಟ್ಟಡ ಕಟ್ಟಿ ಸಂಗ್ರಹಣೆ ಮಾಡಿ ರಾಜರಿಗೆ ಆ ಒಂದು ಯೋಗಕ್ಷೇಮಕ್ಕೆ ಮತ್ತೆ ಆ ಸಂರಕ್ಷಣಾ ದೇವತೆಯಾಗಿ ಅವತ್ತು ಎಲ್ಲರಿಗೂ ಕಾಪಾಡ್ತಾ ಇದ್ಲು ಅನ್ನೋದು ಒಂದು ಪ್ರತೀತಿ. ಅದಕ್ಕೆ KRS ಡ್ಯಾಮ್ ಮೇಲೆ ಈ ಅಮ್ಮನ್ನ ನೆಲೆಸಿರೋದು. ಆ ಕಲ್ಲು ಕಟ್ಟಡ ಕಟ್ಟೋರ್ಗೆ ಇವಳು ಕುಲದೇವತೆಯಾಗಿ ಕಾಪಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆಲ್ಲರಿಗೂ ಆ ಜನಾಂಗಕ್ಕೆ ಕುಲದೇವತೆಯಾಗಿ ಇವತ್ತು ಕೂಡ ನಮ್ಮೂರಿನ ಏನು ಬೋವಿ ಜನಾಂಗ ಇದೆ ಅವ್ರಿಗೆಲ್ಲರಿಗೂ ಯುಗಾದಿ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆ ಆಯಮ್ಮ ಅವ್ರನ್ನ ಬಹಳ ಪ್ರೀತಿಯಿಂದ ಅವ್ರಿಗೆ ಆಶೀರ್ವಾದ ಕೊಡೋದಾಗಿರ್ಬೋದು, ಅವರಿಂದ ಭಕ್ತಿ ತಗೊಳ್ಳೋದಾಗಿರ್ಬೋದು, ಅವರಿಂದ ಶ್ರದ್ಧೆ ತಗೊಳ್ಳೋದಾಗಿರ್ಬೋದು. ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದಲೂ ಕೂಡ ಈ ದೇವತೆಗೆ ಆದಂತ ವಿಶಿಷ್ಟವಾದಂತಹ ಪೂಜಾ ಕಾರ್ಯಕ್ರಮ ಇದೆ ಅಂತ ನಾವು ಎಲ್ಲ ತಿಳಿದಿರೋ ವಿಚಾರನ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದೀವಿ. ಇದು ನಮಗೆ ತಿಳಿದಿರೋ ವಿಚಾರ ಅಷ್ಟೇ. ನವರಾತ್ರಿ ಉತ್ಸವ ಹೇಗ್ ನಡೀತದೆ ಅಂದ್ರೆ, ಅಮಾವಾಸ್ಯೆ ನಂತರ ಸುಮಾರು 9 ದಿನಗಳ ಕಾಲ ನಿರಂತರವಾಗಿ ನವರಾತ್ರಿ ಉತ್ಸವ ಇರುತ್ತದೆ. ನವರಾತ್ರಿ ಉತ್ಸವದಲ್ಲಿ ನಿತ್ಯನೂ ಅಭಿಷೇಕ ಇರುತ್ತೆ, ಅಲಂಕಾರ ಇರುತ್ತೆ, ಮತ್ತೆ ವಿಶೇಷ ಪೂಜೆಗಳು ಇರ್ತವೆ. ಹರಿಕತೆ, ಭಜನಾ ಮತ್ತೆ ವಿಜಯದ ಧಾರ್ಮಿಕ ಕಾರ್ಯಕ್ರಮಗಳು ನಿತ್ಯವೂ ಇರುತ್ತೆ. ಮತ್ತೆ ಎಲ್ಲ ಭಕ್ತಾದಿಗಳು ತಮ್ಮದೇ ಆದಂತಹ ಸೇವೆ 9 ದಿನ ನೀಡ್ತಾರೆ. ಮತ್ತೆ ಹಬ್ಬದ ದಿನ ವಿಶೇಷವಾದ ಪೂಜೆ ಇರ್ತೈತೆ. ವಿಜಯದಶಮಿ ದಿನ ಮತ್ತು ದಸರಾ ದಿನ, ಹಬ್ಬದ ದಿನ ಚೆನ್ನಾಗಿ ಈ ಕಾರ್ಯಕ್ರಮಗಳು ನಡೀತವೆ. ಇವಾಗ ಈ ಒಂದು ನವರಾತ್ರಿ ಸಂದರ್ಭಕ್ಕೆ ಮೆರವಣಿಗೆ ವಿಗ್ರಹವನ್ನ ಪಂಚಲೋಹದಲ್ಲಿ ನಿರ್ಮಾಣ ಮಾಡಿ ತಂದು ಅದನ್ನು ಕೂಡ ಮೆರವಣಿಗೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಈಗ ಪೂರ್ವ ತಯಾರಿ ನಡೀತಾ ಇದೆ. ಅದು ಕೂಡ ಯಶಸ್ವಿ ಆಗ್ತೈತೆ, ಎಲ್ಲಾ ಭಕ್ತರಿಂದಾನೇ ಆಗ್ತಾ ಇದೆ. ಇದಿಷ್ಟೆಲ್ಲ ದೇವರು ಕಾರ್ಯಕ್ರಮಗಳು ಚೆನ್ನಾಗಿ ಸುಸೂತ್ರ ನಡಿಬೇಕು ಅಂದ್ರೆ ಇಲ್ಲಿ ಈ ಗ್ರಾಮ 2 ಗ್ರಾಮದ ಜನಗಳು ಮತ್ತೆ ಇತರೆ ಸುತ್ತಮುತ್ತ ಗ್ರಾಮ ಜನರು ಮತ್ತೆ ದೈವ ಕಾರ್ಯಕ್ಕೆ ಕೈ ಜೋಡಿಸಿರುವಂತ ಎಲ್ಲ ಭಕ್ತರಿಂದದೇ ಈ ಒಂದು ದೇವಸ್ಥಾನದ ಏಳಿಗೆ ಅಂತ ನಾವಾದ್ರೂ ಹೇಳ್ತೀವಿ. ಹೆಸರು ನಾಗೇಶ್ ಅಂತ. ಈಗ ನಾನು ಸದ್ಯಕ್ಕೆ ಈ ದೇವಸ್ಥಾನದ ಅರ್ಚಕರ ಕೆಲಸದಲ್ಲಿ ನಿರ್ವಹಿಸ್ತಾ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನನ್ನದೇ ಆದಂತ ಒಂದು ಶಕ್ತಿ ಮೀರಿ ದುಡಿತಾ ಇದೀವಿ. ಇನ್ನು ಮುಂದೆ ದೈವ ಕಾರ್ಯಗಳು ಚೆನ್ನಾಗಿ ನಡೀಲಿ, ಎಲ್ಲರೂ ಸಹಕಾರ ಕೊಡಿ. ನಮ್ಮ ಏನು ಈ ಮಾಧ್ಯಮದ ಮುಖ ಅಂತ ಕೇಳ್ತಾ ಇದೀವಿ,
ದೈವ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಭಕ್ತಿಗೆ ಶ್ರದ್ಧೆಗೆ ಗೌರವದಿಂದ ಎಲ್ಲರೂ ಭಕ್ತರು ನಡ್ಕೊಳ್ಳಿ ಅಂತ ಹೇಳ್ತಾ ಭಕ್ತಿ ಕಾರ್ಯಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಎಷ್ಟು ಜನ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಶ್ರೀರಾಮ್.